ನಿನ್ನೆ ಒಂದು ಘಟನೆ ಬಂದಿತ್ತು. ಮಗುವಿಗೆ ಹುಟ್ಟಿನಿಂದಲೇ ಕಾಯಿಲೆ ಇದೆ ಅನ್ನೋ ಕಾರಣಕ್ಕಾಗಿ ತಂದೆಯೇ ವಿಷ ಉಣಿಸಿದಂಥ ಘಟನೆ. ಇದೀಗ ಆನೇಕಲ್ನಲ್ಲಿ ಒಂದು ಘಟನೆ ನಡೆದಿದೆ. ನಿಧಿಗಾಗಿ ದತ್ತು ಪೋಷಕರು ಮಗುವನ್ನು ಬಲಿ ಕೊಡೋದಕ್ಕೆ ಮುಂದಾಗಿದ್ರಾ ಅನ್ನುವಂತಹ ಪ್ರಶ್ನೆ. ಮನೆಯಲ್ಲಿ ಗುಂಡಿ ತೆಗೆದಿದ್ದಾರೆ, ಮಗುವನ್ನು ಬಲಿ ಕೊಡೋದಕ್ಕೆ ಪೂಜೆ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿಧಿಗಾಗಿ ದತ್ತು ಪೋಷಕರಿಂದ ಮಗು ಬಲಿ ಪೂಜೆ ಯತ್ನ. ಸೂಲಿಬೆಲೆಯಲ್ಲಿ ಆಗಿರೋ ಘಟನೆ ಇದು. ಗುಂಡಿ ತೋಡಿದ್ದಾರೆ. ಹುಣ್ಣಿಮೆ ಇತ್ತಲ್ವಾ ನಿನ್ನೆ, ಹುಣ್ಣಿಮೆಯ ಕಾರಣಕ್ಕಾಗಿ ನಿಧಿಗಾಗಿ ಬಲಿ ಪೂಜೆ ಮಾಡುವಂತ ಆರೋಪ. ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳಿದೀಗ. ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ನೀಚ ಕೃತ್ಯಕ್ಕೆ ಯತ್ನಿಸಿರುವಂತಹ ಘಟನೆ ಇದು. 8 ತಿಂಗಳ ಕಂದಮ್ಮ ರೀ, ಇದು 1 ವರ್ಷ ತುಂಬಿಲ್ಲ ಇನ್ನು. 8 ತಿಂಗಳ ಕಂದಮ್ಮ ಯಾವುದೋ ಕೂಲಿ ಕಾರ್ಮಿಕರ ಹತ್ರ ದತ್ತು ತೆಗೆದುಕೊಂಡಿದ್ರಂತೆ. ಅದು ಕೂಡ ಅಕ್ರಮ. ಯಾವುದೇ ನೀತಿ ನಿಯಮಗಳನ್ನ ಇಲ್ಲಿ ಫಾಲೋ ಮಾಡಿಲ್ಲ, ಹಾಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ ದತ್ತನ್ನು. ಹೀಗೆ ದತ್ತು ತೆಗೆದುಕೊಂಡು 8 ತಿಂಗಳ ಈ ಗಂಡು ಮಗುವನ್ನ ಬಲಿ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಅಧಿಕಾರಿಗಳು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. 8 ತಿಂಗಳ ಮಗು ಅದು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಈ ಘಟನೆ ಆಗಿದೆ. ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ಮಾಡ್ತಿದ್ದಂತಹ ಆರೋಪ ಇದು. 8 ತಿಂಗಳಿಂದ ಬೇರೆಯವರಿಂದ ಗಂಡು ಮಗುವನ್ನ ಇವರೇನೋ ಖರೀದಿ ಮಾಡಿದ್ರಂತೆ. ಹುಣ್ಣಿಮೆ ಇತ್ತು ನಿನ್ನೆ, ಬನದ ಹುಣ್ಣಿಮೆ. ಈ ಬನದ ಹುಣ್ಣಿಮೆಯ ನಿಮಿತ್ತ ಮಗುವನ್ನ ಬಲಿ ಕೊಡ್ತಿದ್ದಾರೆ ಅಂತ ಮಕ್ಕಳ ಸಹಾಯವಾಣಿಗೆ ಯಾರೋ ಅಪರಿಚಿತರು ಕರೆ ಮಾಡಿ ಹೇಳಿದ. ಪುಣ್ಯ, ಮಗು ಬಚಾವಾಗಿದೆ. ಸಹಾಯವಾಣಿಗೆ ಕರೆ ಬಂದ ತಕ್ಷಣವೇ ಮನೆಯಲ್ಲಿ ಪರಿಶೀಲನೆ ಮಾಡಿದ್ರು ಅಧಿಕಾರಿಗಳು. ಪರಿಶೀಲನೆಯ ಸಂದರ್ಭದಲ್ಲಿ ಮನೆಯ ಕೋಣೆಯಲ್ಲಿ ಗುಂಡಿ ತೆಗೆದು ಪೂಜೆ ಮಾಡಿರೋದು ಪತ್ತೆ ಆಗಿದೆ. ಇದೀಗ ಮಗುವನ್ನ ಶಿಶು ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ಳುವಾಗಲೇ ಯಾವುದೇ ನೀತಿ ನಿಯಮಗಳನ್ನು ಇವ್ರು ಪಾಲನೆ ಮಾಡಿಲ್ವಂತೆ. ಹೆಂಗೆ ಆಯ್ತಿದ ಘಟನೆ ಏನು? ಅವ್ರು ಕೊಡುವವರು ಹೇಗೆ ಕೊಟ್ಟರು ದತ್ತಕ್ಕೆ? ನಿಧಿಗಾಗಿ ಮಗುವನ್ನು ನರಬಲಿ ಕೊಡ್ತಾರೆ ಅಂತ ಹೇಳಿದ್ರೆ 21ನೇ ಶತಮಾನದಲ್ಲಿ ಇದ್ದೀವಿ ನಾವು. ಖಂಡಿತ ಪ್ರವೀಣ್, ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರು ಕೂಗುಳತೆಯ ದೂರದಲ್ಲಿರ್ತಕ್ಕಂಥ ಹೊಸಕೋಟೆ ವ್ಯಾಪ್ತಿಯ ಸೂಲಿಬೆಲೆಯಲ್ಲಿ 8 ತಿಂಗಳ ಮಗುವನ್ನ ಸುಮಾರು 1 ವರ್ಷದ ಹಿಂದೆ ಅಷ್ಟೇ ಅವರ ತಂದೆ ತಾಯಿ, ಯಾರು ಮಗುವನ್ನ ಹೆತ್ತಿರ್ತಾರೆ ಅವರ ತಂದೆ ತಾಯಿ ಸಾಕಕ್ಕೆ ಆಗ್ದಿರೇನೆ ಒಂದು ಮಗುವನ್ನ ಮಾರಿರ್ತಾರೆ, ಅಂದ್ರೆ ದತ್ತು ಕೊಟ್ಟಿರ್ತಾರೆ. ಆದ್ರೆ ಅದಕ್ಕೆ ಯಾವುದೇ ನೀತಿ ನಿಯಮಗಳು ಕೂಡ ಪಾಲನೆ ಮಾಡಿದ್ರೇನೆ, ಒಂದು ರೀತಿಯ ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಪರ್ಮಿಷನ್ ತಗೊಳ್ದೇನೆ ಹಾಗೆ ಮಾತುಕತೆ ಮೇಲೆ ಆ ಮಗುವನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ದತ್ತು ಪಡೆದಂತವರು ನಿಧಿಗಾಗಿ ಬಲಿ ಕೊಡಲು ಉದ್ದೇಶದಿಂದನೇ ಮಗುವನ್ನ ದತ್ತು ಪಡೆದಿದ್ದಾರೆ ಅಂತ ಹೇಳಿ ಈಗ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗಾಗಿ ಕಳೆದ 8 ತಿಂಗಳಿನ ಮಗುವನ್ನು ವಶಕ್ಕೆ ಪಡೆದಂತಹ ಜಿಲ್ಲಾ ಅಂದ್ರೆ ನಿಧಿಗಾಗಿ ಪೋಷಕರನ್ನ ದತ್ತು ಪಡೆದಂತಹ ಮನೆಯಲ್ಲೇ ಗುಂಡಿಯನ್ನ ತೆಗೆದು, ಅಂದ್ರೆ ನಿಧಿ ತೋಡ್ಲಿಕ್ಕೆ ಮನೆಯಲ್ಲೇ ಗುಂಡಿಯನ್ನ ತೆಗೆದು ಮಗುವನ್ನ ಬಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ದತ್ತು ಪೋಷಕರು ಇವರು ಕಾಯ್ತಾ ಇದ್ರು. ಆದ್ರೆ ಅಲ್ಲೇ ಸ್ಥಳೀಯರು ಯಾರೋ ಮಗುವನ್ನ ಬಲಿ ಕೊಡ್ತಾ ಇದ್ದಾರೆ, ಅಂದ್ರೆ ನಿಧಿಗಾಗಿ ಅಂತ ಹೇಳಿ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು 119 ಅಂದ್ರೆ ಮಕ್ಕಳ ರಕ್ಷಣಾ ಇಲಾಖೆ ಕಾಲ್ ಮಾಡಿರ್ತಕ್ಕಂಥದ್ದು. ಕೂಡಲೇ ಎಚ್ಚೆತ್ತುಕೊಂಡಂತಹ ಹೊಸಕೋಟೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾರಿದ್ದಾರೆ ಅವರು ತಕ್ಷಣ ಸ್ಥಳಕ್ಕೆ ಬಂದು ಒಂದು ಸೂಲಿಬೆಲೆ ಜನತಾ ಕಾಲೋನಿಯಲ್ಲಿ ಈ ಒಂದು ಸೈಯದ್ ಇಮ್ರಾನ್ ಎಂಬುವರಿಗೆ ಸೇರಿದಂತಹ ಮನೆಯಲ್ಲಿ ನಿಧಿಗಾಗಿ ಬಲಿಗೆ ಕಾಯ್ತಾ ಇದ್ದಂತಹ ಮಗುವನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಹುಣ್ಣಿಮೆ ಇದ್ದ ಹಿನ್ನೆಲೆಯಲ್ಲಿ ಒಂದು ಮಗುವನ್ನ ನಿಧಿಗಾಗಿ ಬಲಿ ಕೊಡಲು ತಯಾರಿಯನ್ನು ಕೂಡ ನಡೆಸಿದ್ರು. ನೀವು ಈಗಾಗಲೇ ಒಂದು ವಿಜುವಲ್ ಅಲ್ಲೂ ಕೂಡ ನೋಡ್ಬೋದು, ಮನೆ ಒಳಗಡೆನೆ ಯಾವ ರೀತಿ ಗುಂಡಿಯನ್ನ ತೆಗೆದು, ಅಂದ್ರೆ ನಿಧಿಯ ಗುಂಡಿಯನ್ನ ತೆಗೆದು ಮಗುವಿನ ಬಲಿಗಾಗಿ ಕಾಯ್ತಾ ಇದ್ರ ಅಂತ ಹೇಳಿ ಕೂಡ ನೀವು ಈಗಾಗಲೇ ನೋಡ್ಬೋದು. ಹಾಗಾಗಿ ಈಗಾಗಲೇ ಮಗುವನ್ನ ವಶಕ್ಕೆ ಪಡೆದಂತಹ ಮಕ್ಕಳ ಜಿಲ್ಲಾ ರಕ್ಷಣಾ ಘಟಕದವರು ಈಗಾಗಲೇ ಮಗುವನ್ನ ಸೇಫ್ ಆಗಿ ಇಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ಪ್ರಕರಣ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.
ತಲೆ ಕೆಡಿಸ್ಕೊಂಡ್ಬಿಡ್ತೀರಮ್ಮ ಫೋನ್ ನಂಬರ್ಗಳೆಲ್ಲ ಕೊಡ್ತೀನಿ.